ನಮಸ್ಕಾರ. ಇವತ್ತಿನ ವಿಷಯಕ್ಕೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ನಾವು ಒಂದು ತುಂಬ ಇನ್ಫಾರ್ಮೇಟಿವ್ ಆದ ಒಂದು ಮಾಹಿತಿಯನ್ನು ತಿಳ್ಕೊಳ್ತೀವಿ. ಏನು ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ಸ್ವಾವಲಂಬಿ ಸಾರಥಿ ಅಂತ ಒಂದು ಯೋಜನೆ ಇದೆ. ಅದರಲ್ಲಿ ಏನು ಅಂತಂದರೆ ಕಮರ್ಷಿಯಲ್ ವೆಹಿಕಲ್ಗಳಿಗೆ ಕಾರ್ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಹಾಗೆಯೇ ಗೂಡ್ಸ್ ವೆಹಿಕಲ್ ಆಗಿರ್ಬೋದು, ಈ ಎಲ್ಲ ವೆಹಿಕಲ್ಗೆ ಏನು ಅಂತಂದರೆ ಗೌರ್ಮೆಂಟಿಂದ 4 ಲಕ್ಷ ರೂಪೀಸ್ ಸಹಾಯಧನ ಸಿಗುತ್ತೆ. ಏನು ಅಂತಂದರೆ ಈ ಒಂದು ಯೋಜನೆಗೆ ಯಾವ ರೀತಿ ಅರ್ಜಿ ಹಾಕೋದು, ಆಮೇಲೆ ಇನ್ನೊಂದು ಏನು ಅಂತಂದರೆ ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಹರು ಅಂದರೆ ಎಲಿಜಿಬಲ್ ಯಾರೆಲ್ಲ ಇರ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಏನು ಅಂತಂದರೆ ಗೆಳೆಯರೆ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಇವಾಗ ಏನು ಅಂತಂದರೆ ಸ್ವಾವಲಂಬಿ ಸಾರಥಿ ಸ್ಕೀಮ್ ಏನಿದೆ, ಇದಕ್ಕೆ ಯಾರೆಲ್ಲ ಅರ್ಹರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಯೋಜನೆಯಲ್ಲಿ ಪ್ರಯೋಜನ ಪಡೆಯಲು ಇರಬೇಕಾದ ಅರ್ಹತೆಗಳು ಅಂತ ಫಸ್ಟ್ ಇದೆ. ಸೊ ಗೆಳೆಯರೆ, ಆರಾಮಾಗಿ ನಿಧಾನಕ್ಕೆ ನೋಡಿ, ಏನು ತಲೆ ಕೆಡಿಸ್ಕೋಬೇಡಿ. ಏನು ಅಂತಂದರೆ ಇದರಲ್ಲಿ ಯಾರಿಗೆ ಗೊತ್ತು, ಯಾರ್ದಾರು ಒಂದು ಲೈಫ್ ಕೂಡ ಸೆಟ್ಲ್ ಆಗ್ಬೋದು. ನೋಡಿ, ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯುವ ಅಭ್ಯರ್ಥಿಯು ಹಿಂದುಳಿದ ವರ್ಗದ 3B ಸಮುದಾಯಕ್ಕೆ ಸೇರಿರಬೇಕು. ನೋಡಿ, ಏನು ಅಂತಂದರೆ ಇದು ಬರೀ ಹಿಂದುಳಿದ ವರ್ಗದವರಿಗೆ ಮಾತ್ರ ಆಗಿರುತ್ತೆ. ಸದ್ಯಕ್ಕೆ ಈ ಯೋಜನೆಯಲ್ಲಿ ಆರ್ಥಿಕ ಸಹಾಯ ಪಡೆಯಲು ಇಚ್ಛಿಸುವ ಅರ್ಜಿದಾರರು ಲಘು ವಾಹನ ಪರವಾನಗಿಯನ್ನು ಹೊಂದಿರಬೇಕಂದ್ರೆ DL ಇರಬೇಕಾಗಿರುತ್ತೆ. DL ಯಾವುದಾದ್ರೂ ಆಗಿರ್ಬೋದು, ಬ್ಯಾಡ್ಜ್ ಇದ್ರೂ ಆಗುತ್ತೆ, ಬ್ಯಾಡ್ಜ್ ಇಲ್ಲದೆ ಇದ್ರೂ ಆಗುತ್ತೆ, ಬಟ್ 4 ವೀಲರ್ ಕಂಪಲ್ಸರಿ ಆಗಿರುತ್ತೆ. ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಗ್ರಾಮೀಣ ಪ್ರದೇಶದವರಿಗೆ 98,000 ರೂಪಾಯಿ, ಅಂದರೆ ಏನು ಅಂತಂದರೆ ಹಳ್ಳಿಯವರಿಗೆ 98,000 ರೂಪಾಯಿ, ಹಾಗೆಯೇ ಸಿಟಿಲಿರೋರಿಗೆ 1,20,000 ರೂಪಾಯಿ ಮೀರಿರಬಾರ್ದು. ಆಮೇಲೆ ಇನ್ನೊಂದೇನು ಅಂತಂದರೆ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು. ಅರ್ಜಿದಾರರ ವಯಸ್ಸು ಕನಿಷ್ಠ 21 ವರ್ಷಗಳು ಹಾಗೂ ಗರಿಷ್ಠ 45 ವರ್ಷಗಳ ಮಿತಿಯೊಳಗಿರಬೇಕು. ಅಂದರೆ ಅರ್ಜಿ ಹಾಕೋರು 21 ವರ್ಷದಿಂದ 45 ವರ್ಷದ ಒಳಗಿರಬೇಕು ಅಂತ ಹೇಳ್ತಿದ್ದಾರೆ. ಈ ಹಿಂದೆ ನಿಗಮ ಯೋಜನೆಯಲ್ಲಿ ಅಥವಾ ಸರ್ಕಾರಿ ಇಲಾಖೆಗಳಲ್ಲಿ ಈ ಉದ್ದೇಶಕ್ಕೆ ಯಾವುದೇ ಯೋಜನೆಗಳಿಂದ ಸೌಲಭ್ಯವನ್ನು ಪಡೆದಿರಬಾರದು. ಇನ್ ಕೇಸ್ ಏನಾದರೂ ನೀವು ರೈತರ ಸ್ಕೀಮಲ್ಲಿ ಏನಾದ್ರು ಟ್ರ್ಯಾಕ್ಟರ್ ಏನಾದ್ರು ತಗೊಂಡು 90% ನೀವೇನಾದ್ರು ಸ್ಕೀಮ್ ಏನಾದ್ರು ತಗೊಂಡಿದ್ರೆ ನೀವು ಎಲಿಜಿಬಲ್ ಆಗಿರಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ ನಿಮ್ಮ ಒಂದು ಕುಟುಂಬದಲ್ಲಿ ಯಾರೇ, ನಿಮ್ಮ ಅಣ್ಣಂದಿರಿರ್ಬೋದು, ತಮ್ಮಂದಿರಿರ್ಬೋದು, ಯಾರೇ ಈ ಒಂದು ಸೌಲಭ್ಯ ಬೇರೆ ಒಂದು ಯೋಜನೆಯ ಅಡಿಯಲ್ಲಿ ಯಾವುದಾದ್ರೂ ಒಂದು ವೆಹಿಕಲ್ಗೆ ತಪ್ಪಿದರೆ ಅಗ್ರಿಕಲ್ಚರ್ ಮಿಷನರಿ ಟೂಲ್ಸ್ಗೆ ನೀವೇನಾದರೂ ಅಮೌಂಟ್ ತಗೊಂಡಿದ್ರೆ ಗೌರ್ಮೆಂಟಿಂದ, ನೀವು ಎಲಿಜಿಬಲ್ ಆಗಲ್ಲ. ಒಂದು ಕುಟುಂಬದ ಒಬ್ಬ ಸದಸ್ಯಗೆ ಮಾತ್ರ ಈ ಸೌಲಭ್ಯ ಪಡೆಯತಕ್ಕದ್ದು. ನಾನು ಆಗಲೇ ಹೇಳ್ದಂಗೆ ಒಬ್ಬರಿಗೆ ಮಾತ್ರ ಈ ಒಂದು ಪ್ರಯೋಜನ ಪಡ್ಕೋಬೋದು. ಈ ಯೋಜನೆಯಲ್ಲಿ ಮಹಿಳೆಯರಿಗೆ ಆದ್ಯತೆ ನೀಡುವುದು, ಅಂದರೆ ಮಹಿಳೆಯರಿಗೆ ನೀವು ಇನ್ ಕೇಸ್ ನೀವೇನಾದರೂ ಫೀಮೇಲ್ ಕ್ಯಾಂಡಿಡೇಟ್ ಆಗಿದ್ದರೆ ನಿಮ್ಮ ಒಂದು ಫೈಲು ಆದಷ್ಟು ಬೇಗ ಮೂವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯುವ ಫಲಾನುಭವಿ ಸ್ವಯಂ ಟ್ಯಾಕ್ಸಿ ಚಾಲನೆ ಯೆಲ್ಲೋ ಬೋರ್ಡ್ ಉದ್ದೇಶಕ್ಕೆ ವಾಹನವನ್ನು ನೋಂದಿಸತಕ್ಕ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಗೆಳೆಯರೆ, ನೋಡಿ, ಯೆಲ್ಲೋ ಬೋರ್ಡ್ ಮಾತ್ರ ಇದರಲ್ಲಿ ಸಾಧ್ಯ. ವೈಟ್ ಬೋರ್ಡ್ ಬೇಕು, ಮನೆಗೆ ನಾನು ಸ್ವಂತ ಯೂಸ್ಗೆ ಕಾರ್ ಬೇಕು ಅಂತ ಹೇಳೋರಿಗೆ ದಯವಿಟ್ಟು ಸಿಗಲ್ಲ. ಇನ್ನೊಂದೇನು ಅಂತಂದರೆ ನೀವು ಟ್ರ್ಯಾಕ್ಟರ್ ತಗೊಳ್ತೀರಾ ಅಂದ್ರೂ ಯೆಲ್ಲೋ ಬೋರ್ಡೇ ಕೊಡೋದು. ಯೆಲ್ಲೋ ಬೋರ್ಡ್ ಇದ್ದರೆ ಅಡ್ವಾಂಟೇಜೇ, ನೀವು ಕಲ್ಲು ಮರಳೆಲ್ಲ ಹೊಡ್ಕೋಬೋದು, ಬಾಡಿಗೆನೂ ಮಾಡ್ಕೋಬೋದು. ಸಹಾಯಧನದ ಮೊತ್ತ ನೋಡ್ತಾ ಇರ್ಬೋದು. ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ 4 ಚಕ್ರಗಳ ವಾಹನ ಖರೀದಿಸಲು ರಾಷ್ಟ್ರೀಕೃತ ಬ್ಯಾಂಕ್, ಗ್ರಾಮೀಣ ಬ್ಯಾಂಕ್ಗಳ ಹಾಗೂ ಇತರ ಬ್ಯಾಂಕ್ಗಳ ಹಣಕಾಸು ಸಂಸ್ಥೆಗಳು ಸಹಯೋಗದೊಂದಿಗೆ ಅನುಷ್ಠಾನಗೊಳಿಸುವುದು. ಘಟಕ ವೆಚ್ಚ 50% ಅಥವಾ 3 ಲಕ್ಷದವರೆಗೆ ಇರುವ ಯಾವುದು ಕಡಿಮೆಯೋ ಅಷ್ಟು ಸಹಾಯಧನವನ್ನು ನಿಗದಿ ಮಂಜೂರು ಮಾಡುವುದು. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಏನು ಹೇಳ್ತಿದ್ದಾರೆ ಅಂದರೆ, ಒಂದು 50% ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ 3 ಲ್ಯಾಕ್ ರೂಪೀಸ್ ಕೊಡ್ತಾರೆ. 50% ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕಾರು ಒಂದು 7 ಲಕ್ಷ 7.5 ಲಕ್ಷ ಆಗುತ್ತೆ. ಕಾರು 7 ಲಕ್ಷಕ್ಕಿಂತ ಕಮ್ಮಿ ಯಾವುದು ಒಳ್ಳೆ ಸಿಗಲ್ಲ. 7.5 ಲಕ್ಷ ಆಯಿತು ಅಂದರೆ ನೋಡಿ, ಇವ್ರು ಬಂದ್ಬಿಟ್ಟು ಏನು ಹೇಳ್ತಿದ್ದಾರೆ ಅಂದರೆ 3 ಲ್ಯಾಕ್ ರೂಪೀಸ್ ಕೊಡ್ತೀನಿ ಫ್ಲ್ಯಾಟ್ ಅಂತ ಹೇಳ್ತಿದ್ದಾರೆ. ಇಲ್ಲ ಅಂತಂದರೆ 50%, ಅಂದರೆ ಕಡಿಮೆ ವ್ಯಾಲ್ಯೂ ಇರೋದು 3 ಲ್ಯಾಕ್ ರೂಪೀಸ್ಗಿಂತ ಕಡಿಮೆ ವ್ಯಾಲ್ಯೂ ಇರೋದು ಏನಾದಿದ್ರೆ 50% ಅಂತ ಹೇಳ್ತಿದ್ದಾರೆ. ಬಟ್ ಇದರಲ್ಲಿ ಏನು ಅಂತಂದರೆ ನಿಮಗೆ ಯೂಸ್ ಆಗೋದು ಕೇವಲ 3 ಲ್ಯಾಕ್ ರೂಪೀಸ್ದು ಮಾತ್ರ ನಿಮಗೆ ಯೂಸ್ ಆಗೋದು. ಅರ್ಜಿಯೊಂದಿಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ದಾರೆ. ಅರ್ಜಿದಾರರು ಹಿಂದುಳಿದ ವರ್ಗಗಳಿಗೆ ಸೇರಿರಬೇಕು ಹಾಗೂ ಸಂಬಂಧಿಸಿದ ತಾಲೂಕು ತಹಶೀಲ್ದಾರರು, ಕಂದಾಯ ಅಧಿಕಾರಿಗಳಿಂದ ನಿಗದಿತ ನಮೂನೆಯಲ್ಲಿ ಪಡೆದ ಜಾತಿ ಕುಟುಂಬ ವಾರ್ಷಿಕ ಆದಾಯ ಪ್ರಮಾಣ ಪತ್ರ, ನಿಮ್ಮ ಜಾತಿ ಪತ್ರನೂ ಬೇಕು ಪ್ಲಸ್ ಆದಾಯ ಪ್ರಮಾಣ ಪತ್ರನೂ ಬೇಕಾಗಿರುತ್ತೆ. ಅರ್ಜಿದಾರರ ವಾಸ ಪುರಾವೆಗಾಗಿ ಸಕ್ಷಮ ಪ್ರಾಧಿಕಾರಗಳು ನೀಡಿದ ಆಧಾರ್ ಕಾರ್ಡ್, ಚುನಾವಣೆ ಗುರುತಿನ ಚೀಟಿ. ನೋಡಿ ಗೆಳೆಯರೆ, 2ನೇ ಪಾಯಿಂಟಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕು, ಮತ್ತು ವೋಟರ್ ID ಬೇಕು, ಮತ್ತು ರೇಷನ್ ಕಾರ್ಡ್ ಇರಬೇಕು.
ಲಘು ವಾಹನ ಚಾಲನ ಪರವಾಗಿ ನಿಮ್ಮ ಡಿ ಎಲ್ ಇರಬೇಕು, ಅದು ಕಂಪಲ್ಸರಿ ಬ್ಯಾಡ್ಜ್ ಇರಬೇಕು. ಎಲ್ಲೋ ಬೋರ್ಡ್ ಆದರೆ ಬ್ಯಾಡ್ಜ್ ಬೇಕೇ ಬೇಕಲ್ವಾ. ಟ್ರ್ಯಾಕ್ಟರ್ ಇರೋರು ಟ್ರ್ಯಾಕ್ಟರ್ ಲೈಸೆನ್ಸ್ ಇರಬೇಕು. ಅರ್ಜಿದಾರರ ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಭಾವಚಿತ್ರ, ಅಂದರೆ ಏನು ಅಂತಂದರೆ ಪಾಸ್ಪೋರ್ಟ್ ಫೋಟೋ ಬೇಕಾಗಿರುತ್ತೆ. ಅರ್ಜಿದಾರರು ನಿರುದ್ಯೋಗಿ ಆಗಿರಬೇಕು. ಸ್ವಯಂ ಘೋಷಿತ ಪತ್ರ ಸಲ್ಲಿಸುವುದು, ಅಂದರೆ ಅರ್ಥ ಏನು ಅಂತಂದರೆ ನೀವು ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು, ನಿಮ್ಮ ಹೆಸರಲ್ಲಿ ಯಾವುದೇ ಕಾರಣಕ್ಕೂ IT ರಿಟರ್ನ್ ಎಲ್ಲ ಆಗಿರಬಾರ್ದು. ಇನ್ನೊಂದೇನು ಅಂತಂದರೆ ನೀವು ಏನು ಅಂತಂದರೆ ಯಾವುದೇ ಒಂದು ಉದ್ಯೋಗದಲ್ಲಿ ಇರಬಾರ್ದು. ಅದು ಮೇಯ್ನಾಗಿ ಸರಕಾರದ ಉದ್ಯೋಗದಲ್ಲಿ ಅಂತ ಇರಲೇಬಾರ್ದು. ಸೊ ಇದಿಷ್ಟು ಏನು ಅಂತಂದರೆ ನೀವು ಸ್ವಯಂ ಘೋಷಣಾ ಪತ್ರವನ್ನು ಕೊಡಬೇಕು. ಸಾಲ ಮಂಜೂರಾತಿ ವಿಧಾನ ಯಾವ ರೀತಿ ಇರುತ್ತೆ ಅಂತಂದರೆ ನೋಡಿ, ಫಸ್ಟ್ ನೀವು ಅರ್ಜಿನ ಸೇವಾ ಸಿಂಧು ಪೋರ್ಟಲಲ್ಲಿ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಸೇವಾ ಸಿಂಧು ಪೋರ್ಟಲ್ ಅಂದರೆ ನೋಡಿ ಇದೆ, ಇಲ್ಲಿ ನೋಡಿ ಹಿಂಗೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನೋಡಿ, ಪೋರ್ಟಲ್ ಅಂತ ಹೊಡೆದ್ರೆ ಇದು ಗೌರ್ಮೆಂಟ್ ಇದು ನೋಡಿ, ಫಸ್ಟ್ ಒನ್ನು ಆಯಿತಾ. ಸೊ ಈ ಒಂದು ಪೋರ್ಟಲಲ್ಲಿ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಗೆಳೆಯರೆ ಏನು ಅಂತಂದರೆ ಈ ಒಂದು ಪೋರ್ಟಲಲ್ಲಿ ದೇವರಾಣೆ ನಿಮ್ಮ ಕೈಲಿ ಅಂತ ಅಪ್ಲೈ ಮಾಡೋಕ್ಕಾಗಲ್ಲ. ನೀವು ನಿಯರೆಸ್ಟು ಏನು ಅಂತಂದರೆ ಈ ಗೋರ್ಮೆಂಟ್ ಸರ್ವಿಸ್ ಕೊಡ್ತಾರಲ್ವಾ, ಬ್ಯಾಂಗ್ಳೂರು ಒನ್ನು ಇಲ್ಲಾಂತಂದರೆ ನೆಮ್ಮದಿ ಕೇಂದ್ರ, ಈ ಥರದಕ್ಕೆಲ್ಲ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಿದ್ರೆ ಒಳ್ಳೆಯದು. ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ, ಒಂದು ಸಣ್ಣ ಚಾರ್ಜ್ ತಗೊಳ್ತಾರೆ. ಸೊ ಇನ್ನೊಂದೇನು ಅಂತಂದರೆ ನೀವು ಹಾಕಿದ ಅರ್ಜಿನ ಏನು ಅಂತಂದರೆ ಶಾಸಕರು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇವರೆಲ್ಲ ಒಂದು ಸಮಿತಿ ಇರುತ್ತೆ. ಇವರೇನು ಅಂತಂದರೆ ಅದನ್ನು ಪರಿಶೀಲಿಸ್ತಾರೆ ಮತ್ತು ಅದರಲ್ಲಿ ಯಾರಿಗೆ ಅವಶ್ಯಕತೆ ಜಾಸ್ತಿ ಇದೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಮತ್ತು ಅದರಲ್ಲೂ ಕೂಡ ಡಾಕ್ಯುಮೆಂಟೇಷನಲ್ಲಿ ಕೆಲವೊಂದು ತಪ್ಪುಗಳು ಎಲ್ಲ ಇರುತ್ತೆ, ಅವ್ರನ್ನೆಲ್ಲ ಫಿಲ್ಟರ್ ಮಾಡ್ತಾರೆ, ಅವರ ಕೈ ಬಿಡಲಾಗುತ್ತೆ ಅವ್ರನ್ನೆಲ್ಲ. ಸೊ ಆಮೇಲೆ ಏನು ಅಂತಂದರೆ ನ್ಯಾಷನಲೈಸ್ ಬ್ಯಾಂಕ್ ಇರಬೇಕು. ನ್ಯಾಷನಲೈಸ್ ಬ್ಯಾಂಕಲ್ಲಿ ನಿಮ್ಮ ಒಂದು ಅಕೌಂಟ್ ಇರಬೇಕು, ಓಕೆನಾ. ಆ ಅಕೌಂಟಲ್ಲಿ ಏನಾಗುತ್ತೆ ಅಂತಂದರೆ ನೀವು ಯಾವ ಗಾಡಿ ಬೇಕೋ ಆ ಗಾಡಿಯ ಒಂದು ಶೋರೂಮ್ಗೆ ಹೋಗಿ ಕೊಟೇಶನ್ ತಗೊಂಡೋಗಿ ಕೊಡಬೇಕು. ಅವ್ರೇನು ಮಾಡ್ತಾರೆ ಅಂದರೆ ಆ ಕೊಟೇಶನ್ಗೆ ಅನುಗುಣವಾಗಿ 50% ತಪ್ಪಿದರೆ 3 lakh rupees, ಎರಡರಲ್ಲಿ ಯಾವುದೋ ಒಂದನ್ನು ನಿಮ್ಮ ಒಂದು ಅಕೌಂಟಿಗೆ ಡೈರೆಕ್ಟಾಗಿ ಹಾಕ್ತಾರೆ. ಏನಾಗುತ್ತೆ ಅಂತಂದರೆ ಸಾಲ ವಿತರಣ, ಈಗ ಫಾರ್ ಎಕ್ಸಾಂಪಲು 8 ಲಕ್ಷ ಗಾಡಿ ಅಂತಂದರೆ ನೀವು ಆಲ್ರೆಡಿ 3 lakh rupees ಸಬ್ಸಿಡಿ ತೊಗೊಂಡಿದ್ದೀರ ಅಂದರೆ ಮಿಕ್ಕಿರೋದು ಪ್ರಿನ್ಸಿಪಲ್ ಅಮೌಂಟ್ ಏನು ಅಂತಂದರೆ ನೀವು ಲೋನ್ ಮಾಡಲೇಬೇಕಾಗಿರುತ್ತೆ. ಸೊ ಆ ಒಂದು ಬ್ಯಾಂಕಿಗೆ ಏನು ಅಂತಂದರೆ ನೀವು ಏನು ಅಂತಂದರೆ RTC ಆಮೇಲೆ ಟ್ಯಾಕ್ಸ್ ರಿಸಿಪ್ಟು ಇದನ್ನೆಲ್ಲ ನೀವು ಗಾಡಿ ತಗೊಂಡಾದ್ಮೇಲೆ ನೀವು ಇದು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಯಾಕೆ ಇದನ್ನು ನೀವು ಕೊಡಬೇಕಾಗಿರುತ್ತೆ ಅಂತಂದರೆ ವಾಹನ ಸರಬರಾಜುದಾರರು ವಾಹನವನ್ನು ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಸ್ವಾವಲಂಬಿ ಸಾರಥಿ ಟ್ಯಾಕ್ಸಿ ಉದ್ದೇಶಕ್ಕೆ ಎಲ್ಲೋ ಬೋರ್ಡ್ಗೆ ನೋಂದಾಯಿಸಿ ವಿತರಿಸಿರಬೇಕು. ಅದಕ್ಕೋಸ್ಕರ ನೀವು ಅದರದೊಂದು ಟ್ಯಾಕ್ಸ್ ರೆಸಿಪ್ಟು ಅದನ್ನೆಲ್ಲ ನೀವು ಆಮೇಲೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇಲ್ಲೇ ನೋಡಿ, ನಾನಾಗಲೇ ಹೇಳಿಲ್ವಾ ಏನು ಅಂತಂದರೆ ಮಿಕ್ಕಿರೋ ಅಮೌಂಟನ್ನ ನೀವು ಲೋನ್ ಮುಖಾಂತರ ತೆಗೆದಾದರೆ ನೋಡಿ ಅದೇ ಲೋನ್ ಅಮೌಂಟು ನೋಡಿ ಇಲ್ಲೇ ಯೂಸ್ ಆಗೋದು, ರಿಜಿಸ್ಟ್ರೇಷನ್ ಚಾರ್ಜು ಪ್ಲಸ್ ಇನ್ಶೂರೆನ್ಸ್ಗೆ. ಆಮೇಲೆ ಪ್ರತಿಯೊಂದು ವರ್ಷ ನವೀಕರಣಿಸ್ತಕ್ಕೋದು, ನೀವು ಇನ್ಶೂರೆನ್ಸ್ ಡ್ಯೂ ಮಾಡೋಂಗಿಲ್ಲ, ಬರುತ್ತೆ ಲೆಟ್ರು ನಿಮಗೆ. ಏನು ನೋಡಿ, ನೀವು ಯಾರು ಫಲಾನುಭವಿಗಳಾಗಿರ್ತೀರ, ಯಾರಿಗೆ ಈ ಒಂದು ಸ್ಕೀಮಲ್ಲಿ ಎಲಿಜಿಬಲ್ ಆಗಿ ದುಡ್ಡು ಇಸ್ಕೊಂಡಿರ್ತೀರಾ, ಗಾಡಿ ಮೇಲೆ ಪ್ರಿಂಟ್ ಹಾಕ್ಸ್ಬೇಕು. ಏನು ಅಂತಂದರೆ ಆರ್ಥಿಕ ನೆರವು ಬ್ಯಾಂಕು ಅಂತೇಳ್ಬಿಟ್ಟು ಪ್ರಿಂಟ್ ಹಾಕ್ಸ್ಬೇಕು. ನಿಮ್ಮ ಒಂದು RC ಬುಕ್ನ ಆಮೇಲೆ ಟ್ಯಾಕ್ಸ್ ರೆಸಿಪ್ಟನ್ನ ಮತ್ತು ಗಾಡಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನ ನೀವು ಫಸ್ಟ್ ಎಲ್ಲಿ ಕೆಲಸ ಮಾಡಿರ್ತೀರಲ್ವ ಜಿಲ್ಲಾ ವ್ಯವಸ್ಥಾಪಕ ಕಚೇರಿ ಏನಿದೆ ಅಲ್ಲಿ ನೀವು ಸರೆಂಡರ್ ಮಾಡಬೇಕು, ಜೆರಾಕ್ಸ್ ಕಾಪಿನ, ಓಕೆನಾ. ಇನ್ನೊಂದು ಮೇಯ್ನ್ ಆಗಿರೋದು ನೋಡಿ, ಸಾಲ ತೀರುವವರೆಗೂ ಮಾರಾಟ ಮಾಡೋಂಗಿಲ್ಲ, ಆಮೇಲೆ ಟ್ಯಾಕ್ಸ್ನ ವೈಟ್ ಬೋರ್ಡ್ ಮಾಡೋಂಗಿಲ್ಲ. ನಿಮ್ಮದೊಂದು ಲೆಡ್ಜರ್ನ ಮೇಂಟೈನ್ ಮಾಡ್ತಾರೆ ಆಫೀಸಲ್ಲಿ, ನೀವು ಕರೆಕ್ಟಾಗಿ ಕಟ್ತಾ ಇದ್ದೀರಾ ಇಲ್ವಾ ಅಂತ ಪ್ರತಿ ತಿಂಗಳು ಅದು ಏನು ನೀವು EMI ಕಟ್ತಾ ಇದ್ದೀರಾ ಅದರ ಒಂದು ರೆಸಿಪ್ಟನ್ನ ನೀವು ಪಕ್ಕ ಆಫೀಸ್ಗೆ ಜೆರಾಕ್ಸ್ನ ಸಬ್ಮಿಟ್ ಮಾಡ್ತಾ ಇರಬೇಕು. ಸಾಲದ ಮರುಪಾವತಿ ಯೋಜನೆಯಲ್ಲಿ ಬ್ಯಾಂಕುಗಳಿಂದ ಪಡೆದ ಸಾಲವನ್ನು ಬ್ಯಾಂಕ್ ಶಾಖೆಯವರು ನಿಗದಿಪಡಿಸಿದ್ದ ಕಂತುಗಳನ್ವಯ ಅಸಲು ಮತ್ತು ಬಡ್ಡಿಯನ್ನು ಫಲಾನುಭವಿಗಳು ಬ್ಯಾಂಕಿಗೆ EMI ಕಟ್ಟಬೇಕು ಅಂತ ಹೇಳ್ತಿದ್ದಾರೆ ಅಷ್ಟೇ. ಈ ಯೋಜನೆ ಅನುಷ್ಠಾನಕ್ಕೆ ಕಾಲಕಾಲಕ್ಕೆ ಅಗತ್ಯವಿರುವ ತಿದ್ದುಪಡಿ, ಮಾರ್ಪಾಡಿ ಅಥವಾ ಸೇರ್ಪಡೆ ಇತ್ಯಾದಿಗಳನ್ನು ಮಾಡುವ ನಿರ್ದೇಶಕ ಮಂಡಳಿಯು ಅಧಿಕಾರ ಹೊಂದಿರುತ್ತದೆ. ಹಾಲಿ ನಿಯಮಗಳೊಡನೆ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಉದ್ಭವ ಸಂಶಯ. ಏನು ಹೇಳ್ತಿದ್ದಾರೆ ಅಂದರೆ ರೂಲ್ಸು ಯಾವ ಟೈಮಲ್ಲಿ ಬೇಕಾದ್ರೆ ಚೇಂಜ್ ಆಗ್ಬೋದು. ಏನು ಅಂತಂದರೆ ಕಾಲಕ್ಕೆ ತಕ್ಕಂತೆ ಹೊಸ ಒಂದು ನಿಯಮನ ಸೇರ್ಪಡೆ ಆಗ್ತಾ ಇರ್ತದೆ. ಆಗ ನೀವು ಏನು ಮಾತಾಡೋಂಗಿಲ್ಲ, ಅದನ್ನು ನೀವು ಒಪ್ಕೊಳ್ಳೇಬೇಕಾಗಿರುತ್ತೆ ಅನ್ನೋದು ಈ ಒಂದು ನಿಯಮ ಹೇಳ್ತಾ ಇದೆ.
ಸೊ ಗೆಳೆಯರೆ, ಈ ಒಂದು ಯೋಜನೆಯ ಹೈಲೈಟ್ ಇಷ್ಟೇ. ಏನು ಅಂತಂದರೆ ಅರ್ಜಿದಾರರು ಬಂದು ಹಿಂದುಳಿದ ವರ್ಗಗಳ ಪ್ರವರ್ಗ 3Bಗೆ ಸೇರಿರಬೇಕಾಗಿರುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ ಲಘು ವಾಹನದ ಪರವಾನಗಿ, ಅಂದರೆ ಏನು ಅಂತಂದರೆ ಲೈಸೆನ್ಸ್ ಇರಬೇಕಾಗಿರುತ್ತೆ. ಲಘು ವಾಹನ ಪರವಾನಗಿ ಲೈಸೆನ್ಸು ಪ್ಲಸ್ ಬ್ಯಾಡ್ಜ್ ಇರಬೇಕಾಗಿರುತ್ತೆ, ಅಂದರೆ ಕಮರ್ಷಿಯಲ್ ಗಾಡಿ ಓಡಿಸೋಕ್ಕೆ ಬ್ಯಾಡ್ಜ್. ಓಕೆನಾ. ಆಮೇಲೆ ಇನ್ನೊಂದೇನು ಅಂತಂದರೆ ಗ್ರಾಮೀಣ ಪ್ರದೇಶದವ್ರಿಗೆ 98,000 ಇನ್ಕಮ್ ಇರಬೇಕು. ಸಿಟಿಲಿರೋರಿಗಾದರೆ 1,20,000 ರೂಪಾಯಿ ಒಳಗೆ ಇನ್ಕಮ್ ಇರಬೇಕು. ಹಳ್ಳಿಯವರಿಗೆ 98,000 ಒಳಗೆ ಇನ್ಕಮ್ ಇರಬೇಕು. ಸಿಟಿಯವರಿಗೆ 1,20,000 ಒಳಗೆ ಇನ್ಕಮ್ ಇರಬೇಕು. ಆಮೇಲೆ ಕಾಯಂ ಕರ್ನಾಟಕ ರಾಜ್ಯದವರಾಗಿರಬೇಕು. ಆಮೇಲೆ ಇನ್ನೊಂದೇನು ಅಂತಂದರೆ ಈ ಒಂದು ಸ್ಕೀಮ್ ಬಂದು 21 ಇಯರ್ಸಿಂದ 45 ಇಯರ್ಸ್ ಒಳಗಿರೋರಿಗೆ. ಅರ್ಥ ಆಯ್ತಾ? ಒಂದು ವಿಷಯ ಏನು ಅಂತಂದರೆ ಈ ಒಂದು ಸ್ಕೀಮ್ನ ನೀವು ಪಡ್ಕೊಳ್ಳೋಕ್ಕೆ ನೀವು ಬೇರೆ ಸ್ಕೀಮಿಂದ ನೀವು ಸಬ್ಸಿಡಿ ತಗೊಂಡಿರಬಾರ್ದು. ಫಾರ್ ಎಕ್ಸಾಂಪಲ್ ನೀವೀಗ ಕೃಷಿ ವಿಚಾರಕ್ಕೆ ಕೃಷಿ ಸಬ್ಸಿಡಿ ಟ್ರ್ಯಾಕ್ಟರ್ ಮೇಲೆ 90% ತಗೊಂಡಿದ್ದೀರಾ ಅಂತಂದರೆ ನೀವು ಈ ಒಂದು ವಿಷಯಕ್ಕೆ ಎಲಿಜಿಬಲ್ ಆಗಲ್ಲ. ಇನ್ನೊಂದು ಏನಾರೊಂದು ಅಗ್ರಿಕಲ್ಚರ್ ಟೂಲ್ಸು ಈಗ ಏನಾದ್ರು ಟಿಲ್ಲರ್ ಏನಾದ್ರು ತಗೊಂಡಿದ್ದೀರಾ ಅಂದರೆ ನಿಮಗೆ ನೋಡಿ ನೀವು ಇದನ್ನು ಕ್ಲೇಮ್ ಮಾಡೋಕ್ಕೆ ಆಗಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ ನಿಮ್ಮದೊಂದು ನ್ಯಾಷನಲೈಸ್ ಬ್ಯಾಂಕಲ್ಲಿ ನಿಮ್ಮದೊಂದು ಅಕೌಂಟ್ ಇರಬೇಕು. ಆಮೇಲೆ ಇನ್ನೊಂದೇನು ಅಂತಂದರೆ ಕುಟುಂಬದಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಈ ಒಂದು ಯೋಜನೆಯನ್ನು ಉಪಯೋಗಿಸೋಕೆ ಆಗೋದು. ಕುಟುಂಬದಲ್ಲಿ ಅಣ್ಣ ತಮ್ಮ ಇಬ್ಬರಿದ್ದೀರಾ, ಸೊ ಇಬ್ಬರಿಗೂ ಆಗಲ್ಲ, ಒಬ್ಬರಿಗೆ ಮಾತ್ರ. ಆಮೇಲೆ ಮಹಿಳೆಯರಿಗೆ ಫಸ್ಟ್ ಪ್ರಿಫರೆನ್ಸ್, ಲೇಡೀಸ್ ಫಸ್ಟ್. ಆಮೇಲೆ ಇನ್ನೊಂದೇನು ಅಂತಂದರೆ ಮಂಗಳಮುಖಿಯರಿಗೆ ಪ್ರಾಮುಖ್ಯತೆ ಕೂಡ ಇದೆ. ಯಾರು ಮಂಗಳಮುಖಿಯರಿದ್ದರೂ ಕೂಡ ಅವರ ಜೀವನವನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಕಟ್ಕೋಬೋದು. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ ಮೇಯ್ನಾಗಿ ಇರೋದು ಪಾಯಿಂಟ್ ಏನು ಅಂತಂದರೆ ಯೆಲ್ಲೋ ಬೋರ್ಡಿಗೆ ಮಾತ್ರ, ಕಮರ್ಷಿಯಲ್ ವೆಹಿಕಲ್ಗೆ ಮಾತ್ರ. ಈಗ ವೈಟ್ ಬೋರ್ಡ್ ತಗೊಂಡು ನನ್ನ ಒಂದು ಪರ್ಸ್ನಲ್ ಯೂಸೇಜ್ಗೆ ನಾನು ಈ ಒಂದು ಯೋಜನೆನ ಯೂಸ್ ಮಾಡ್ಕೊಳ್ತೀನಿ ಅಂತಂದರೆ ನಿಮ್ಮ ಒಂದು ಫೈಲು ಪಾಸ್ ಆಗಲ್ಲ. ಸೊ ಇದಿಷ್ಟು ಹೇಳ್ತಾ ಗೆಳೆಯರೆ, ಇನ್ನಷ್ಟು ವೀಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೆ ಅಂತ ಖಂಡಿತವಾಗ್ಲೂ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ಮತ್ತು ಇನ್ಯಾವುದಾರೊಂದು ವೆಹಿಕಲ್ ಬಗ್ಗೆ ಮತ್ತು ಇನ್ಯಾವುದಾರೊಂದು ಯೋಜನೆ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತಂದರೆ ಕಾಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ. ಸೊ ಇದಿಷ್ಟು ಹೇಳ್ತಾ ಇನ್ನಷ್ಟು ವೀಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗಿದ್ದೇವೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.